ಅನೇಕ ಜನ ತಪ್ಪು ಕಲ್ಪನೆ ಇದೆ ಭಾವನಾ ಅವರೇ. ಇವತ್ತು ನಿಮ್ಮ ಕಾರ್ಯಕ್ರಮದ ಮುಖಾಂತರ, ಈ ಸುವರ್ಣ ಡಿಜಿಟಲ್ ಪ್ರೋಗ್ರಾಮಿನ ಮುಖಾಂತರ ಎಲ್ಲರಿಗೂ ತಿಳ್ಕೊಳ್ಬೇಕು, ರಿಯಲ್ ಎಸ್ಟೇಟಲ್ಲಿ ಬರುವ ರಿಟರ್ನ್ಸ್ ಏನಿದೆ ಬ್ಯಾಂಕ್ FD ರಿಟರ್ನ್ಗೂ ಕಡಿಮೆ ಇದೆ ಅನ್ನೋದನ್ನು ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಹೇಗೆ ಹೇಳ್ತೀರಿ ಅದನ್ನ? ಸೊ ವೆರಿ ಸ್ಪಷ್ಟವಾಗಿ ಎಕ್ಸಾಂಪಲ್ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಗೂ ಗೋಲ್ಡ್ ಸಿಲ್ವರ್ ಅಥವಾ ಶೇರ್ಸ್ಗೂ ಏನು ವ್ಯತ್ಯಾಸ ಅಂತ ತಾವು ನೋಡೋದಾದ್ರೆ, ನಂಬರ್ 1, ನಿಮ್ಮ ಹತ್ರ ಇವಾಗ ಒಂದು 10-12 ಸಾವಿರ ರೂಪಾಯಿ ಇದೆ ಅನ್ಕೊಳ್ಳಿ, ನೀವು 1 ಗ್ರಾಮ್ ಚಿನ್ನವನ್ನು ಖರೀದಿ ಮಾಡ್ಬೋದು. 12 ಸಾವಿರ ಇದ್ರೆ 12 ಸಾವಿರಕ್ಕೆ ಯಾವ ಸೈಟ್ ಬರುತ್ತೆ ರಿಯಲ್ ಎಸ್ಟೇಟ್ ಅಲ್ಲಿ? ಬರಲ್ಲ. ಅಂದ್ರೆ ರಿಯಲ್ ಎಸ್ಟೇಟ್ ಹೂಡಿಕೆಗೆ ಯು ನೀಡ್ ಬಿಗ್ ಅಮೌಂಟ್. ಅಟ್ಲೀಸ್ಟ್ ಒಂದು ಸೈಟ್ ತಗೋಬೇಕು, ಚಿಕ್ಕ 30-40 ಸೈಟ್ ತಗೋಬೇಕು ಅಂದ್ರೂ ನಿಮ್ಮ ಕೈಲಿ ಒಂದು 30 ಲಕ್ಷ 50 ಲಕ್ಷ. ಸೊ ಅಮೌಂಟ್ ರಿಕ್ವೈರ್ಡ್ ಫಾರ್ ರಿಯಲ್ ಎಸ್ಟೇಟ್ ಏನಿದೆ ಅದು ಲಾರ್ಜ್ ಇದೆ. ಅದೇ ಗೋಲ್ಡ್ ಸಿಲ್ವರು ಶೇರ್ಸು ಇದೆಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಒಳ್ಳೆ ಕಂಪನಿ ITC ಅಂತ ಕಂಪನಿ ಇವಾಗ ನಿಮಗೆ ಶೇರ್ ರೇಟ್ ನೋಡಿದ್ರೆ ಒಂದು 425 ರೂಪಾಯಿ ಇದೆ. ಸೊ ನಿಮ್ಮ ಹತ್ರ ಬರೀ 425 ರೂಪಾಯಿ ಇದ್ರೂ ಒಂದು ಶೇರ್ ITC ತಗೋಬೋದು. ಮ್ಯೂಚುವಲ್ ಫಂಡ್ ಬರೀ 500 ರೂಪಾಯಿ ಇದ್ರೂ ಕೂಡ ನಾನು ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ಗೆ ಹೂಡಿಕೆ ಮಾಡ್ಬೋದು. ಸೊ ನಿಮ್ಮ ಹತ್ರ 500 ರೂಪಾಯಿ 1000 ರೂಪಾಯಿ ಇದ್ರೂ ಕೂಡ ನೀವು ಶೇರ್ಸ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡ್ಬೋದು. ಚಿನ್ನಕ್ಕೆ ನಾನು ಹೇಳ್ದಂಗೆ 1 ಗ್ರಾಮ್ ಚಿನ್ನ ತಗೋಬೇಕಂದ್ರೆ ಒಂದು 12-13 ಸಾವಿರ ರೂಪಾಯಿ ಇವಾಗ ಇರಬೇಕಾಗತ್ತೆ. ಸಿಲ್ವರ್ ನಿಮಗೆ 5 ಗ್ರಾಮ್ 10 ಗ್ರಾಮ್ ಕಾಯಿನ್ಸ್ ಬರುತ್ತೆ. ಸೊ ನಾನು 150 ರೂಪಾಯಿ ಪ್ರತಿ ಗ್ರಾಮ್ ಅಂತ ಲೆಕ್ಕ ಹಾಕಿದ್ರು ಕೂಡ ಒಂದು 15 ಸಾವಿರ ರೂಪಾಯಿ ತಮ್ಮ ಬಳಿ ಇತ್ತು ಅಂದರೆ 150 ರೂಪಾಯಿ ಗ್ರಾಮ್ಗೆ ಅಂದರೆ ಒಂದು 10 ಗ್ರಾಮ್ಗೆ ಅಂದರೆ 1,500 ಆಯಿತು.